ಇವತ್ತು ನಾವು ಮಾಡ್ತಿರೋದು ಮಟರ್ ಪನ್ನೀರ್. ಸೊ ಮಟರ್ ಪನ್ನೀರ್ ಮಾಡೋದಕ್ಕೆ ನಾನು ಸ್ವಲ್ಪ ಬಟರ್ ಹಾಕೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ. ಆನಿಯನ್ ಅದ್ರ ಜೊತೆನೇ ಸ್ವಲ್ಪ ಆಯಿಲ್ ಹಾಕೋತೀನಿ. ಮತ್ತು ಒಂದು ಇಷ್ಟು ಚಕ್ಕೆ 4 ಲವಂಗ. ನಾನು ಇವಾಗ ಇದಕ್ಕೆ ಒಂದು 3/4 kg ಅಷ್ಟು ಆನಿಯನ್ ತೊಗೊಂಡಿದ್ದೀನಿ. ಇದು ನಾನು ಮಾಡ್ತಾ ಇರೋದು 1/2 kg ಪನ್ನೀರ್ ಮಾಡ್ತಿರೋದು. 1/2 kg ಪನ್ನೀರು 1/2 kg ಬಟಾಣಿ ತೊಗೊಂಡಿದ್ದೀನಿ. ಸೊ ಅದಕ್ಕೆ 3/4 kg ಈರುಳ್ಳಿ ಮತ್ತು ಅರ್ಧ kg ಟೊಮೆಟೊ ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬ್ರೌನ್ ಆಗೋದು ಬೇಡ, ಜಸ್ಟ್ ಸಾಫ್ಟ್ ಆದರೂ ಸಾಕು. ಇದ್ರ ಜೊತೆ ನಾನು ಇವಾಗ ಟೊಮೆಟೊ ಹಾಕೊಂಡ್ಬಿಡ್ತೀನಿ. ಇದೆಲ್ಲ ಹೆಂಗಿದ್ರು ಗ್ರೈಂಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ರಫ್ ಚಾಪ್ ಮಾಡ್ಕೊಂಡಿರೋದು. ಒಂದು 12 ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಣ. ಆನಿಯನ್ನು ಸಾಫ್ಟ್ ಆಗಬೇಕು, ಟೊಮೆಟೊನು ಫುಲ್ಲು ಕುಕ್ ಆಗಬೇಕು. ಇದಕ್ಕೆ ಇಷ್ಟು ಗೋಡಂಬಿ ಹಾಕೊಳ್ತಾ ಇದ್ದೀನಿ. ಇದಿಷ್ಟಾಗಿದೆ. ಇದು ತಣ್ಣಗೆ ಮಾಡಿಬಿಟ್ಟು ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೊಂಡ್ಬೇಡ. ಇದು ಕ್ಲೀನಾಗಿ ಫೈನ್ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೂ ಸ್ವಲ್ಪ ಬಟರ್ ಹಾಕ್ಕೊಳ್ತೀನಿ, ಸ್ವಲ್ಪ ಆಯಿಲು ಹಾಕ್ಕೊಳ್ತೀನಿ. ಇದ್ರ ಜೊತೆನೇ ಸ್ವಲ್ಪ ಆಯಿಲ್. ಇದಕ್ಕೆ 2 ಪಲಾವ್ ಎಲೆ, ಸ್ವಲ್ಪ ಜೀರಿಗೆ, ಇದಕ್ಕೆ 2 ಸ್ಪೂನ್ಸ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟ್ ಇದ್ದರೆ ಪೇಸ್ಟು ಹಾಕ್ಕೋಬೋದು, ಇಲ್ಲಾಂದರೆ ಅದು ಫ್ರೈ ಮಾಡೋ ಟೈಮ್ಗೆ ಶುಂಠಿ ಬೆಳ್ಳುಳ್ಳಿ ಸಪ್ರೇಟ್ ಹಾಕ್ಕೊಂಡು ಅದು ರುಬ್ಬೋದ್ರ ಜೊತೆನೇ ರುಬ್ಕೊಂಡು ಬಿಡ್ಬೋದು. ನನ್ನ ಹತ್ರ ಪೇಸ್ಟ್ ಇತ್ತು, ಸೊ ನಾನು ಪೇಸ್ಟ್ ಯೂಸ್ ಮಾಡ್ತೀನಿ. ಚೆನ್ನಾಗಿ ದೊಡ್ಡ ಹಸಿ ವಾಸನೆ ಹೋಗೋವರೆಗೂ ಉರಿಯೋಣ. ಸೊ ಇವಾಗ ರುಬ್ಬಿರೋ ಮಸಾಲೆ ಅಷ್ಟು ಹಾಕ್ಕೊಂಡೆ. ನಾನು 2 ಪೋರ್ಷನ್ ರುಬ್ಬಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡೆ ಜಾಸ್ತಿ ಇತ್ತು ಅಂತ. ಸೊ ಇವಾಗ ಈ ಮಿಕ್ಕಿದ ಸ್ಪೈಸಸ್ ಎಲ್ಲ ಹಾಕೋಣ. ಆಗಲೇ ಎಗುರೋಕ್ಕೆ ಸ್ಟಾರ್ಟ್ ಆಯ್ತಿದ್ದು. ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಣ. ಟೇಸ್ಟಿಗೆ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಹಲ್ದಿ ಪೌಡರು, ಚಿಲ್ಲಿನೂ ಹಾಕ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನೋಡಿಕೊಂಡು ಖಾರ ಹಾಕ್ಕೋಬೇಕು. ನಾನು ಕಾಶ್ಮೀರಿ ಚಿಲ್ಲಿನೂ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇದು ಸರಿ ಎಗಿರುತ್ತೆ, ಕಲಿಸ್ತಾ ಇರಬೇಕು. ಇದು ಧನಿಯಾ ಪೌಡರು ಎಲ್ಲ ಬೇಸಿಕ್ ಮಸಾಲೆ. ಇದು ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಮಿಕ್ಸಿ ಅಲ್ಲಿ ಇದ್ದಿದ್ದು ಮಿಕ್ಕಿದ್ದನ್ನು ಸ್ವಲ್ಪ ನೀರು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಇವಾಗೆಲ್ಲ ಹಾಕಾಗಿದೆ. ಇದು ಫುಲ್ ಎಗರ್ತಾ ಇದೆ ನೋಡಿ, ಗೋಡೆ ಮೇಲೆಲ್ಲ ಎಗರ್ತಾನೆ ಇದೆ. ಸೊ ಅದಕ್ಕೆ ಮುಚ್ಚಿಟ್ಟು ಒಂದು ಎಣ್ಣೆ ಬಿಡೋವರೆಗೂ ಬೇಯಿಸೋಣ, ಒಂದು 10 ಮಿನಿಟ್ಸ್. ಸೊ ಇವಾಗ ಇದು ಕುಕ್ ಆಗ್ತಿದೆ. ಈ ಟೈಮಲ್ಲೇ ಬಟಾಣಿ ಹಾಕ್ಕೊಂಡ್ಬಿಡೋಣ. ಬೇಯಿಸಿಟ್ಕೊಂಡಿದ್ದೀನಿ ನಾನು ಬಟಾಣಿನ. ಪನ್ನೀರು ಹಾಕ್ಕೊಂಡ್ಬಿಡ್ತೀನಿ. ನಾನು ಪನ್ನೀರನ್ನ ಫ್ರೈ ಮಾಡಿಲ್ಲ, ಹಂಗೆ ಹಾಕಿದ್ದೀನಿ. ಸೊ ಜಂಟಲಾಗಿ ಮಿಕ್ಸ್ ಮಾಡೋಣ. ಈ ಟೈಮಲ್ಲಿ
ಟೇಸ್ಟ್ ನೋಡ್ಕೊಂಡ್ಬಿಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿಲ್ಲ ಅಂತ. ಯಾಕಂದರೆ ಇವಾಗ ಕುಕ್ಕಾಗಕ್ಕೆ ಇಡ್ತೀವಲ್ಲ, ಅದ್ರ ಜೊತೆ ಇನ್ನು ಕಡಿಮೆ ಇದ್ರೆ ಹಾಕ್ಕೊಂಡ್ರೆ ಅದು ಕುಕ್ಕಾಗಿ ಹೋಗ್ಬಿಡುತ್ತೆ. ಹೆಂಗಿದೆ? ಚೆನ್ನಾಗಿದೆ ನೋಡೋಕ್ಕೆ. ಆಲ್ವೇಸ್ ನಾನು ಅವಾಗ ಟೇಸ್ಟ್ ಮಾಡೋದು, ಅದಕ್ಕೆ ನಾನೇ ಇವಾಗ ಟೇಸ್ಟ್ ಮಾಡ್ತೀನಿ. ಸಮಾಧಾನ ಅದು. ನಾನು ಮಾಡ್ತೀನಿ. ಟೇಸ್ಟ್ ಮಾಡಿದೆ ಇವಾಗ. ನನಗೆ ಉಪ್ಪು ಖಾರ ಎರಡೂ ಕಡಿಮೆ ಅನ್ನಿಸ್ತಾ ಇದೆ, ಸೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಖಾರನೂ ಹಾಕ್ಕೊಂಡ್ಬಿಡ್ತೀನಿ. ಕಸೂರಿ ಮೇಥಿ ತೊಗೊಂಡ್ಬೋಗು. ಇಷ್ಟು ಕಸೂರಿ ಮೇಥಿ ಹಾಕ್ಕೊಳ್ತೀನಿ. ಹಾಕ್ಬಿಟ್ಟು ಇವಾಗ ಇದು ಕುಕ್ಕಾಗಿ ಬಿಟ್ಬಿಡೋಣ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಈ ಬಟಾಣಿ ಮತ್ತು ಪನ್ನೀರೆಲ್ಲ ಟೇಸ್ಟ್ ಚೆನ್ನಾಗಿ ಇನ್ಫ್ಯೂಸ್ ಆಗೋದು. ಕ್ಲೋಸ್ ಮಾಡಿ ಇಟ್ಬಿಡೋಣ. ಇನ್ನೇನೂ ಹಾಕೋಂಗಿಲ್ಲ, ಎಲ್ಲ ಮುಗಿತು. ನನ್ನ ಟೇಸ್ಟು ತುಂಬ ಚೆನ್ನಾಗಿದೆ. ಇವಾಗ ನಮ್ಮ ಪನ್ನೀರ್ ಆಗಿದೆ, ಅಂದರೆ ಪನ್ನೀರ್ ಕರಿ ಆಗಿದೆ. ಮಟರ್ ಪನ್ನೀರ್ ಆಗಿದೆ. ನಾವು ಇದನ್ನು ಟೇಸ್ಟ್ ಮಾಡಿದ್ವಿ, ಸಕ್ಕತ್ತಾಗಿದೆ. ನೀವು ಎಲ್ಲ ಟ್ರೈ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.